ಇಲ್ಲಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 6 ವರ್ಷ ಐತ್ರಿ. 6 ವರ್ಷ ಆಯ್ತು ಯೂಟ್ಯೂಬ್ ಚಾನಲ್ ಮಾಡಿ 9,000 ಸಬ್ಸ್ಕ್ರೈಬರ್ಸ್ ಅದಾರು. ಬಟ್ ಇನ್ಸ್ಟಾ ಒಳಗ ಈಗ ಸದ್ಯಕ್ಕೆ ನೋಡ್ರು 1,21,000 ಜನ ಫಾಲೋವರ್ಸ್ ಅದಾರ. ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಗೈಸ್, ಇವತ್ತಿನ ಒಂದು ಈ ವಿಡಿಯೋದೊಳಗೆ ಏನೈತಿ 2026ರಿಂದ ಕಂಟೆಂಟ್ ಕ್ರಿಯೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ದವ್ರಿಗೆ ಆಗಿರ್ಬೋದು. ಹಂಗೇನ ಏನೈತಿ ಈಗ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಜರ್ನಿಯನ್ನ ಯಾರು ಸ್ಟಾರ್ಟ್ ಮಾಡಿರ್ತಿರಲ್ಲ, ನಿಮ್ಗೊಂದು ಸಣ್ಣ ಕಿವಿ ಮಾತು. ಯಾಕಪ್ಪ ಅಂದ್ರೆ ನಾ ಇಷ್ಟು ದಿವಸ ಆಯ್ತು ಇದ್ರ ಬಗ್ಗೆ ಒಂದು ಮಾತು ಇತ್ತಿದ್ದಿಲ್ಲ. ಅದ್ರ ಸಂಬಂಧ ಒಂದು ವಿಡಿಯೋ ನಿಮಗಾಗಿ. 6 ವರ್ಷ ಆಯ್ತು ಇನ್ಸ್ಟಾಗ್ರಾಮ್ಗೆ ಬಂದ, 6 ವರ್ಷ ಆಯ್ತು ಯೂಟ್ಯೂಬ್ಗೆ ಬಂದ. ಈಗ ಸದ್ಯಕ್ಕೆ ಒಂದ್ 2-3 ವರ್ಷ ಒಳಗ ನಮಗೆ ಇದ್ರೊಳಗ ಗ್ರೋ ಕಾಣಕತ್ತೈತಿ. ಈಗ ಸದ್ಯಕ್ಕೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋರಿಗೆ ಆಗಿರ್ಬೋದು, ಈಗಾಗಲೇ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದವ್ರಾಗಿರ್ಬೋದು, ಇದ್ರೊಳಗೆ ಒಂದ ದಿನಕ್ಕೆ ಸಕ್ಸಸ್ ಸಿಗ್ತತಿ, 2 ದಿನಕ್ಕೆ ಸಕ್ಸಸ್ ಸಿಗ್ತತಿ ಅಂದ್ರೆ ಇದು ಎಲ್ಲ ನಿಮ್ಮ ಹುಚ್ಚು ಕಲ್ಪನೆ. ಇದ್ರೊಳಗೆ 1 ದಿನಕ್ಕೆ 2 ದಿನಕ್ಕೆ ಏನೂ ಆಗಂಗಿಲ್ಲ. ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕ, ಟೈಮಿಂಗ್ ಮೇಂಟೈನ್ ಮಾಡ್ಬೇಕ, ಕಂಟೆಂಟ್ ಇರ್ಬೇಕ. ಒಂದಲ್ಲ ಒಂದ್ ದಿನ ನಿಮ್ ಕಂಟೆಂಟ್ ಕೂಡ ಒಂದ್ ದಿನ ವೈರಲ್ ಆಕ್ಕವ, ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ಬರ್ತೈತಿ. ನೀವೆಲ್ಲರೇ ತಿಳ್ಕೊಂಡ ಇದ್ರಾಗ 1 ದಿನ ಏನ್ರಿ ಆಕತಿ, 2ನೇ ದಿನ ಏನ್ರಿ ಆಕತಿ ಅಂತ ಅನ್ಕೊಂಡ್ರೆ ಇದೆಲ್ಲ ಕೆಲಸ ಆಗಲ್ರಿ. ಯಾಕಪ್ಪ ಅಂದ್ರೆ ಇದ್ರೊಳಗ ನಾನು 6 ವರ್ಷ ಐತಿ ಇದ್ರೊಳಗ ಇದ ಫೀಲ್ಡ್ ಒಳಗ ಮಾಡಾಕತೈತಿ, ಈಗೆಲ್ಲ ಸಕ್ಸಸ್ ಸಿಗಾಕತೈತಿ. ಹಂಗತ್ ಹೇಳಿ ಇದ್ರೊಳಗ ಆ ನಮ್ನಿ ಕೆಲಸ ಆಕತಿ, ಆ ನಮ್ನಿ ದುಡ್ಡು ಸಿಕ್ತತಿ ಅಂತ ಅನ್ಕೊಂಡ್ರ ಅದು ಕೂಡ ಸುಳ್ಳು. ಒಂದ್ ರೇಂಜಿಗೆ ಐತ್ರಿ. ಇನ್ಸ್ಟಾಗ್ರಾಮ್ ದಿಂದ ನೀವೆಲ್ಲ ತಿಳ್ಕೊತಿರ್ತೀರಿ, ಅಷ್ಟ್ ಲಕ್ಷ ಫಾಲೋವರ್ಸ್ ಇದ್ರ ಅಷ್ಟ್ ರೊಕ್ಕ ಬರ್ತತಿ, ಇಷ್ಟ್ ರೊಕ್ಕ ಬರ್ತತಿ. ಇದೆಲ್ಲ ಬರಂಗಿಲ್ರಿ, ರೊಕ್ಕನ ಬರಲ್ಲ. ನಮಗೆ ಎಲ್ಲಿದ್ ಬರ್ತೈತಿಪ್ಪ ಅಂದ ಪೇಡ್ ಪ್ರಮೋಷನ್ಸ್ ರೀ. ಈಗ ಒಂದ್ ನಾವು ಶಾಪ್ ಬಗ್ಗೆ ಹಾಕಿರ ಆಗಿರ್ಬೋದು, ಒಂದ್ ಏನ್ರಿ ಒಬ್ಬರ ಬಗ್ಗೆ ನಾವು ಹೇಳಾಕತ್ತಿದ್ವಿ ಅಂದ್ರೆ, ಒಬ್ಬರ ಬಗ್ಗೆ ನಾವು ಅವ್ರ ಬಗ್ಗೆ ಪ್ರಮೋಷನ್ ಮಾಡಾಕತ್ತಿದ್ವಿ ಅಂದ್ರೆ ತಿಳ್ಕೊಂಡ್ಬಿಡೋದ್ರಿ ಅದು ಪೇಡ್ ಪ್ರಮೋಷನ್ ಇರ್ತೈತಿ ಅಂತ ಹೇಳಿ. ವಿವೋ ಅವಾಗ 15,000 ರಿಂದ 16,000 ರೂಪಾಯಿ ಐತ್ರಿ ಮೊಬೈಲ್ ರೇಟ್. ನಾ ತಗೊಂಡಿದ್ ಸೆಕೆಂಡ್ ಹ್ಯಾಂಡ್ 7,000 ರಿಂದ 8,000 ರೂಪಾಯಿ ಕೊಟ್ಟ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡಿನಿ. ಅಲ್ಲಿ ಹಿಡಿದ ಚಾಲೋ ಆಗಿತ್ತು ನನ್ನ ಜರ್ನಿ. ಇವತ್ತ ಒಂದ್ 3.5 ಲಕ್ಷ ರೂಪಾಯಿ ಕ್ಯಾಮ್ರಾ ಒಳಗ ಶೂಟ್ ಮಾಡಾಕತ್ತೀನಿ. ಒಂದ್ 3,20,000 ರೂಪಾಯಿ ಗಾಡಿ ಅಂತ ನಿಂದಿರ್ಸೀನಿ. ಇದೆಲ್ಲ ಆಗಿದ್ದು ಯಾರಪ್ಪ ಅಂದ್ರೆ ನಿಮ್ಗಳ ಒಂದು ಫಾಲೋದಿಂದ. ನೀವೇನ್ ಕೊಟ್ಟಾರಲ್ಲ ಪ್ರೀತಿ ಮತ್ತು ಪ್ರೋತ್ಸಾಹ, ಅದಷ್ಟ ಅಲ್ದನ ನೀವೇನು ಫಾಲೋ ಮಾಡಿರಲ್ಲ ನನ್ನ ಫಾಲೋವರ್ಸ್, ನಿಮ್ಗಳ ಸಪೋರ್ಟ್ ದಿಂದ, ಸಹಾಯದಿಂದ, ಆಶೀರ್ವಾದದಿಂದ ಏನೈತಿ ನಾ ಇಲ್ಲಿ ತನ ಬಂದಿನ್ರಿ. ಇನ್ನೂ ಒಂದ್ಸತಿ ಅಲ್ರಿ 10 ಸತಿ ಹತ್ತನು ನಿಮ್ಗಳ ಆಶೀರ್ವಾದದಿಂದ ಇಂತ ಒಂದು ಗಾಡಿ ತಗೊಂಡಿವ ಅಂದ್ರ ಖುಷಿ ಐತ್ರಿ, ಹ್ಯಾಪಿ ಅದೀನಿ. ಸಿರಿ ಅತ್ ಹೆಸರಿಟ್ಟಿನಿ, ಜಿಂದಗಿ ಫುಲ್ ಚಿಲ್ ಐತಿ. ಸಿರಿ ಹಂಗೈತಿ ನೋಡ್ರಿಲ್ಲ ನಮ್ ಸಿರಿ. ಈ ಗಾಡಿ ತಗೊಂಡ್ಮ್ಯಾಗ ಅಷ್ಟ್ ಮೇಂಟೆನೆನ್ಸ್ ಕಾಪಟ್ಟೆ ಏನ್ ಮೇಂಟೆನೆನ್ಸ್ ಇಲ್ಲ, ಒಂದ್ ಒಳ್ಳೆ ರೀತಿ ಒಳಗ ಐತಿ. ಕಡಿಮೆ ಬರ್ತೈತಿ ಮೇಂಟೆನೆನ್ಸ್, ಬಟ್ ಮಾಡ್ಕೋತ ಹೋಗ್ಬೇಕು ನಾವು. ಕಂಟಿನ್ಯೂ ಮೇಂಟೈನ್ ಮಾಡ್ಕೋತ ಹೋದ್ರೆ ಮೇಂಟೆನೆನ್ಸ್ ಕಡಿಮೆನ ಬರ್ತೈತಿ. ನೀವು ಎಂದರೆ ಮೇಂಟೆನೆನ್ಸ್ ಮಾಡ್ತು, ಎಂದರೆ ಸರ್ವಿಸ್ ಸ್ಟೇಷನ್ ಬಿಡ್ತು ಅಂದ್ರೆ ಏನೈತಿ ಸಿಕ್ಕಾಪಟ್ಟೆ ಖರ್ಚು ಬರ್ತೈತಿ. ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಜಾಗೃತ ವಹಿಸಿ. ಈ ವಿಡಿಯೋ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಅನ್ಕೋತನು. ಅದಷ್ಟ ಅಲ್ದನ ಏನೈತಿ ಮಾಡ್ರಿ ಗೈಸ್, ಒಟ್ಟು ಜೀವನದಾಗ ಖಾಲಿ ಕುಂಟ್ರಬೇಡ್ರಿ, ಏನ್ರಿ ಒಂದು ಮಾಡ್ಕೋತಾನೆ ಇರ್ರಿ. ಹಂಗಂತೇಳಿ ಏನೇನೋ ಮಾಡಾಕೋಬೇಡ್ರಿ, ಮಾಡೋದು ಮಾಡ್ರಿ. ಅದಷ್ಟ ಅಲ್ದನ ಏನೈತಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಲ್ಲಾರ ಡಿಸ್ಲೈಕ್ ಮಾಡ್ರಿ. ಕಮೆಂಟ್ ಸೆಕ್ಷನ್ನಾಗ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಗಂಟೆ ಹೊಂಟಾನ ಅನ್ಸ್ರಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಿರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ನೆನೆದು ಏಕಿರುವೆ ಮಾತನಾಡದೆ. ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮಾನಸು. ನಿನ್ನ ಮನಸ್ಸಿಗಾಗಿ ಸೋತೆ